ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಏನಪ್ಪ ಸಮಾಚಾರ ಅಂತ ಹೇಳಿದ್ರೆ, ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಹೇಳಿ. ಆದರೆ ಇಷ್ಟು ದಿನ ಅದು ಆಗಿರಲಿಲ್ಲ. ಏನೋ ಲಕ್ಕಿಲಿ ಇವತ್ತು ನನಗೆ ಅದು ಓಪನ್ ಮಾಡುವಂಥ ಒಂದು ವಿಡಿಯೋ ತೆಗೆದು ಅಪ್ಲೋಡ್ ಮಾಡುವಂಥ ಒಂದು ಅವಕಾಶ ಮತ್ತು ಸಂದರ್ಭ ನನಗೆ ಇವತ್ತು ಬಂದಿದೆ. ಸೊ ಹಾಗಾಗಿ ಇದು ನನ್ನ ಒಂದು ಫಸ್ಟ್ ವಿಡಿಯೋ ಆಗಿ ಮಾಡ್ತಾ ಇದ್ದೀನಿ, ಒಂದು ಕುಕ್ಕಿಂಗ್ ಚಾನಲ್ ಆಗಿ. ಹಾಗೆಯೇ ಒಂದು ಹೊಸ ನನ್ನ ಚಾನಲ್ ಕೂಡ ಓಪನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನಗೆ ನಿಮ್ಮ ಎಲ್ಲರ ಸಹಕಾರ, ಆಶೀರ್ವಾದ ಎಲ್ಲದಕ್ಕೂ ನನಗೆ ಯಾವಾಗಲೂ ಸಪೋರ್ಟ್ ಯಾವಾಗಲೂ ನನಗೆ ಬೇಕು. ಸೊ ಎಲ್ಲರೂ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಏನು ಹೇಳೋದು ನನ್ನನ್ನು ಪ್ರಮೋಟ್ ಮಾಡ್ತಾಯಿರಿ. ನನಗೂ ತುಂಬ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ, ಇನ್ನೂ ತುಂಬ ಹಾಕಬೇಕು ಅಂತೆಲ್ಲ ಆಸೆ ಇದೆ. ಖಂಡಿತ ನಾನು ಟ್ರೈ ಮಾಡ್ತಾ ಇರ್ತೀನಿ. ಹಾಗಾದರೆ ಇವತ್ತು ಮೊದಲನೇದಾಗಿ ಒಂದು ಇಂಟ್ರಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಇವತ್ತು ನನ್ನ ಸ್ಪೆಷಲ್ ರಸಮ್ ಇದೆ ಅಂತ ಹೇಳಿದ್ರೆ, ಅದು ತಮಿಳ್ನಾಡು ಸ್ಟೈಲ್ನಲ್ಲಿ ಮಾಡುವಂಥ ಒಂದು ರಸಮ್. ಅದನ್ನು ನಾನಿವತ್ತು ಟ್ರೈ ಮಾಡಿದ್ದು ಅಂತ ಹೇಳಿದ್ರೆ, ನಿಮಗೋಸ್ಕರ ನಾನಿವತ್ತು ಅದನ್ನು ಪ್ರಿಪೇರ್ ಮಾಡಿ ನಾನು ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ತುಂಬ ವರ್ಷಗಳ, ನನಗನ್ಸುತ್ತೆ ಒಂದು 10-15 ವರ್ಷಗಳ ಮುಂಚೆ ನಾವೊಂದು ಸಲ ತಮಿಳ್ನಾಡಲ್ಲಿ ವೇಳಂಗಣ್ಣಿ ಚರ್ಚ್ ಹೋಗಿದ್ವಿ. ಸೊ ಅಲ್ಲಿ ಹೋಗಿದಾಗ ನನಗೆ ಅಲ್ಲಿ ಒಂದು ಅಜ್ಜಿ ಅವರು ಊಟ ಕೊಡುವಾಗ ನನಗೆ ಅವರ ಕೈನಲ್ಲಿ ಒಂದು ಸಿಕ್ಕಿದಂತಹ ರೆಸಿಪಿ ಇದು. ಆ್ಯಕ್ಚುಲಿ ಅದು ತುಂಬ ಟೇಸ್ಟಿಯಾಗಿತ್ತು. ಸೊ ನನಗೆ ತುಂಬ ಇಷ್ಟ ಆಗಿ ನಾನು ಅವ್ರ ಹತ್ರ ಆ ರೆಸಿಪಿ ಕೇಳ್ಕೊಂಡು ಬಂದು ಮನೆಯಲ್ಲಿ ಯಾವಾಗಲೂ ನಾನು ಆಲ್ಮೋಸ್ಟ್ ಮಾಡ್ತಾ ಇರ್ತೀನಿ. ಹಾಗೆಯೇ ಒಂಚೂರು ರಸಮ್ ಇದ್ರೆ ತುಂಬ ಊಟ ಕೂಡ ಮಾಡ್ಬೋದು ನಮಗೆ ಅದರಲ್ಲಿ. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ವಿಡಿಯೋಗೆ ಹೋಗೋಣ. ಎಲ್ಲರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ನಾನು ಇದಕ್ಕೆ 5 ಚೆನ್ನಾಗಿ ಹಣ್ಣಾದಂಥ ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ 2 ಪೀಸಾಗಿ ಕಟ್ ಮಾಡಿ ಸ್ವಲ್ಪ ಬಿಸಿನೀರು ಹಾಕಿಡೋಣ, ಯಾಕಂತೇಳಿದರೆ ಸ್ವಲ್ಪ ಮೆತ್ತಗಾಗೋದಕ್ಕೋಸ್ಕರ. ಹಾಗೆ ಸ್ವಲ್ಪ ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ 1.5 ಸ್ಪೂನಷ್ಟು ಕಾಳು ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಗ್ರೈಂಡ್ ಮಾಡಿ ತೆಗೆಯೋಣ. ತುಂಬ ನೈಸ್ ಆಗೋದು ಬೇಡ, ತರಿಯಾಗಿದ್ದರೆ ಸಾಕು. ಈಗ ಬಿಸಿನೀರಲ್ಲಿ ಹಾಕಿಟ್ಟಂಥ ಟೊಮೆಟೊ ಹಣ್ಣಿನ ಸಿಪ್ಪೆನೆಲ್ಲ ಸ್ವಲ್ಪ ತೆಗೆದು ಕಲಿಸ್ಬೇಕು. ಅದನ್ನು ಚೆನ್ನಾಗಿ ಇದೇ ಥರ ಸಿಪ್ಪೆನೆಲ್ಲ ತೆಗೆದು ಕಲಸಿ ಚೆನ್ನಾಗಿ ಕಿವುಚಿ, ಅದೆಲ್ಲ ಪಲ್ಪೆಲ್ಲ ನೀರಲ್ಲಿ ಬಿಟ್ಕೊಳ್ಳೋ ಥರ ಕಿವುಚಬೇಕು. ಟೊಮೆಟೊ ಹಣ್ಣು ಇದು ಎಲ್ಲ ಮಿಕ್ಸ್ ಆಗೋ ತನಕ ಸ್ವಲ್ಪ ಕಿವುಚಿ ಕಲಸಿರೋಣ. ಇದಕ್ಕೆ ಸ್ವಲ್ಪ ತರಿಯಾಗಿ ರುಬ್ಬಿದಂತಹ ಮಸಾಲೆ ಏನಿತ್ತು ರೆಡಿ ಮಾಡಿದ್ದು ಅದನ್ನು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1.5 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ನಾನಿಲ್ಲಿ 1.5 ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನಷ್ಟು ಮೆಂತ್ಯ ಪುಡಿ, ಹಾಗೆ ಸ್ವಲ್ಪ ಹಿಂಗು ಕೂಡ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು. ಇದು ಮಿಕ್ಸ್ ರೆಡಿಯಾಗಿದೆ. ಈಗ ಒಗ್ಗರಣೆ ರೆಡಿ ಮಾಡೋಣ. ಇದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯಿಸ್ತಿದ್ದೀನಿ. ನಂತರ ಇದಕ್ಕೆ ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು
ಮೆಂತ್ಯ, ನಂತರ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು. ಇದನ್ನು ಸ್ವಲ್ಪ ಒಗ್ಗರಣೆಗೆ ಮಿಕ್ಸ್ ಮಾಡೋಣ. ನಂತರ ಇದಕ್ಕೆ ನಾನು ಈ ಕಲಸಿದಂತಹ ರಸಮ್ ಮಿಕ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಲಸಿ ಆ್ಯಡ್ ಮಾಡಿ ಒಂದು 5 ನಿಮಿಷ ಕುದಿಯೋಕ್ಕಿಡೋಣ. ಕುದಿ ಬರೋಕ್ಕೆ ಶುರು ಆಗ್ತಾಯಿದೆ. ಇದಕ್ಕೆ ನಾನು ಸ್ವಲ್ಪ ಬೇಳೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಅದನ್ನು ಒಂದು 2 ನಿಮಿಷ ಕುದಿಸೋಣ. ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಕುದಿ ಬರ್ತಾಯಿದೆ, ಹಾಗೆ ಒಳ್ಳೆ ಸ್ಮೆಲ್ ಕೂಡ ಬರ್ತಾಯಿದೆ. ನಮ್ಮ ಫೈನಲ್ ರಸಮ್ ರೆಡಿಯಾಗಿದೆ. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಕೂಡ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ.